ಮಾಡೋದ್ರಲ್ಲಿ ಸಹಕಾರಿ ಆಗ್ತದೆ ಸಹಿತ ಅಷ್ಟೇ ಮುಖ್ಯದ. ಒಟ್ಟು ನಿಮಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ಇಲ್ಲೇ ನಾನು ಈ ವಿಷಯವನ್ನು ಯಾಕೆ ತೊಗೊಂಡಂದ್ರೆ, ಒಂದು ರಾಯಬಾಗದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ವರದಿ ನೋಡ್ತಾ ಇದ್ದಾಗ ಅದೇ ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತು ನೆನಪಾಗ, ನಾವು ಆರೋಗ್ಯ ಭಾಗ್ಯ ಕೊಡ್ತೀವಿ ಅನ್ನುವಂಥ ಮಾತು ಎಷ್ಟು ಮಟ್ಟಿಗೆ ಸಾಧ್ಯದ ಅನ್ನುವಂಥ ವಿಚಾರ ಮಾಡಿದಾಗ ಅನಿಸಿದ ಕೆಲವು ಮಾತುಗಳು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀರಿ. ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಪಟ್ಟಣ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಷ್ಕಾಳಜಿ ಮತ್ತು ಔಷಧಿಗಳ ಕೊರತೆ ಮತ್ತು ಡಾಕ್ಟರ್ಗಳ ಕೊರತೆ ಭಾಳಷ್ಟು ಕಂಡು ಬರ್ತದೆ. ಹೀಗಾಗಿ ಅಲ್ಲಿ ಚಿಕಿತ್ಸೆ ಬಡವರಿಗೆ ಭಾಳ ಕಷ್ಟ ಆಗಿ ಸೇರ್ತಿರ್ತದೆ. ಮತ್ತು ಬೆನ್ನು ಹತ್ತಬೇಕು ನಾವು ಅದಕ್ಕೆ ದಿನ ಮುಂಜಾನೆ ಹೋಗಿ ಸಾಯಂಕಾಲ ತನಕ ಕೊಡ್ತಾಗ ಏನೋ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ, ಕೆಲವು ಅದು ಇಲ್ಲದೆ ಹಂಗೆ ಬರುವಂಥದ್ದು ಇದ್ದಾವೆ ಅಂತ ಭಾಳ ಜನ ಮಾತಾಡ್ಕೊಂಡಿದ್ದಾರೆ. ಏನೂ ಇರಲಿ, ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕನಸು ಕಾಣ್ತಾ ಇದ್ದಾರೆ. ಅವರು ಈ ನಾಳೆ ಕ್ಷೇಮ ಆಗುವ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಒಂದು ಏನೋ ಈ ಆರೋಗ್ಯ ಭಾಗ್ಯದ ಬಗ್ಗೆ, ಆ ಆರೋಗ್ಯನೂ ಸಹಿತ ನಾವು ಗ್ಯಾರಂಟಿ ಮಾಡ್ತೀವಿ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಅದಾಗಲಿ, ಭಾಳ ಸಂತೋಷ ವಿಷಯ. ಆದರೆ ಪರ್ಫೆಕ್ಟ್ ಆಗಲಿ. ನಮ್ಮ ಕೇಜ್ರಿವಾಲ್ ಗತೆ ನಿಮ್ಗೆ ಗೊತ್ತದ, ದೆಹಲಿಯಲ್ಲಿ ಮಾಡಿದ್ರು ಅವರು, ಏನಪ್ಪ ಅಂತಂದ್ರೆ ಮೊಹಲ್ಲಾ ಕ್ಲಿನಿಕ್, ಆ ರೀತಿ ಅದರ ಭಾಳ ಉತ್ತಮ. ಅದ್ರ ಬಗ್ಗೆ ಟೀಕೆಗಳಿದ್ದಾವೆ, ಇಲ್ಲಂತಲ್ಲ. ಆದರೆ ನಮ್ಮ ಈ ಒಂದು ಆಸ್ಪತ್ರೆಗಳಲ್ಲಿ ಇರುತ್ತಿರುವಂಥ ಅವ್ಯವಸ್ಥೆಗಳನ್ನು ನೆನಪಿಸ್ಕೊಂಡಾಗ ಅದು ಉತ್ತಮ ಅಂತೇಳಿ ದೆಹಲಿ ವಾಲಗಳು ಭಾಳ ಜನ ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ, ಸ್ವತಃ ಕೆಲವೊಂದಿಷ್ಟು ನುಡಿದಿನಿ ಕೂಡ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಸತೀಶ್ ಸಿದ್ದರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.